ಇದೆ ಅಂತ ಸುದ್ದಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿ ನಗರದಲ್ಲಿ ಅಕ್ರಮ ಅಕ್ಕಿ ದಂಧೆ ನಡೀತಾ ಇದೆ. ಅನ್ನಭಾಗ್ಯ ಅಕ್ಕಿ ಬದಲಿಗೆ ದುಡ್ಡನ್ನ ಕೊಡ್ತಾ ಇದ್ದಾರೆ ದಂಧೆಕೋರರು ಅಂತ ಈಗ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು. ಏನು ಹುಬ್ಬಳ್ಳಿ ನಗರದ ಅಗಸರ ಓಣಿ ಶಿರಗನ್ನವರ ರೇಷನ್ ಅಂಗಡಿ ಮತ್ತು ಅಕ್ಕಿ ಪೇಟೆಯಲ್ಲಿ ಅಕ್ಕಿ ದಂಧೆ ನಡೀತಾ ಇದೆ ಅಂತ ಸುದ್ದಿ ಲಭ್ಯ ಆಗಿದೆ. ಅಗಸರ ಓಣಿ ಗೌಡೌನ್ ಮತ್ತು ಅಕ್ಕಿಪೇಟೆ ಗೌಡೌನ್ ನಲ್ಲಿ ಅಕ್ರಮವಾಗಿ ಅಕ್ಕಿ ದಂಧೆ ನಡೀತಾ ಇದೆ. ಗೌಡನ್ನಲ್ಲಿ ಅಕ್ಕಿ ಇದ್ರೂ ಕೂಡ ದುಡ್ಡನ್ನ ದಂಧೆಕೋರರು ನೀಡ್ತಾ ಇದ್ದಾರೆ, ಅಕ್ಕಿ ಇದ್ರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಕೊಡುವಂತಹ ದೃಶ್ಯ ಇಡೆನ್ಸ್ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಡೆನ್ಸ್ ನ್ಯೂಸ್ ಕ್ಯಾಮೆರಾ ಕಣ್ಣಿಗೆ ದಂಧೆಕೋರರು ಸಿಕ್ಕಿ ಬಿದ್ದಿದ್ದಾರೆ. ಇಡೆನ್ಸ್ ನ್ಯೂಸ್ ಕ್ಯಾಮೆರಾದಲ್ಲಿ ಈ ವಿಡಿಯೋ ರೆಕಾರ್ಡ್ ಆಗಿದೆ. ಇನ್ನು ಕೆಜಿ ಅಕ್ಕಿಗೆ 18 ರಿಂದ 20 ರೂಪಾಯಿಯನ್ನ ದಂಧೆಕೋರರು ಕೊಡ್ತಾ ಇದ್ದಾರೆ. ಅಕ್ರಮ ಗೊತ್ತಿದ್ರು ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಎಲ್ರಿಗೂ. ಹುಬ್ಬಳ್ಳಿ ನಗರದಲ್ಲಿ ನಡೀತಾ ಇರುವಂತಹ ಅಕ್ರಮ ಅಕ್ಕಿ ದಂಧೆ ಬಗ್ಗೆ ಇವತ್ತು ನಾವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ. ಅನ್ನಭಾಗ್ಯ ಅಕ್ಕಿ ಬದಲಿಗೆ ದುಡ್ಡನ್ನ ದಂಧೆಕೋರರು ಕೊಡ್ತಾ ಇದ್ದಾರೆ. ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಅಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅಗಸರ ಓಣಿ ಶಿರಗನ್ನವರ ರೇಷನ್ ಅಂಗಡಿ ಮತ್ತೆ ಅಕ್ಕಿಪೇಟೆಯಲ್ಲಿರುವಂತಹ ಗೌಡೌನ್ ಏನಿದೆ ಅಲ್ಲಿ ಅಕ್ರಮ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಗೌಡೌನ್ ನಲ್ಲಿ ಅಕ್ಕಿ ಇದ್ರೂ ಕೂಡ ದಂಧೆಕೋರರು ದುಡ್ಡನ್ನ ಕೊಡ್ತಾ ಇದ್ದಾರೆ. ಯಾಕೆ ಇರುವಂತಹ ಅಕ್ಕಿಯನ್ನ ಗ್ರಾಹಕರಿಗೆ ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲ? ದುಡ್ಡು ಕೊಡುತ್ತಿರುವಂತಹ ದೃಶ್ಯ ಇಡೆನ್ಸ್ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಇಡೆನ್ಸ್ ನ್ಯೂಸ್ ಕ್ಯಾಮೆರಾ ಕಣ್ಣಿಗೆ ದಂಧೆಕೋರರು ಸಿಕ್ಕಿ ಬಿದ್ದಿದ್ದಾರೆ. ದುಡ್ಡು ಕೊಡುವಂತಹ ದೃಶ್ಯ ನಮ್ಮಲ್ಲಿದೆ, ನಾನು ಅದನ್ನ ತೋರಿಸ್ತೀನಿ ಕೆಲವೇ ಹೊತ್ತಿನಲ್ಲಿ. 1 ಕೆಜಿ ಅಕ್ಕಿಗೆ 18 ರಿಂದ 20 ರೂಪಾಯಿಗಳನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರಂತೆ. ಅಕ್ರಮ ಗೊತ್ತಿದ್ರು ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ ಎಲ್ರಿಗೂ. ಹುಬ್ಬಳ್ಳಿ ನಗರದಲ್ಲಿ ನಡೀತಾ ಇರುವಂತಹ ಅಕ್ರಮ ಅಕ್ಕಿ ದಂಧೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅನ್ನಭಾಗ್ಯ ಏನು ಸರ್ಕಾರ ಕೊಡ್ತಾ ಇದೆ, ಅನ್ನಭಾಗ್ಯ ಯೋಜನೆ, ಅನ್ನಭಾಗ್ಯ ಅಕ್ಕಿ ಅಂತ ಏನ್ ಕೊಡ್ತಾ ಇದ್ದಾರೆ ಅದ್ರ ಬದಲಿಗೆ ದುಡ್ಡನ್ನ ಕೊಡ್ತಾ ಇದ್ದಾರಂತೆ. ಗೌಡೌನ್ ನಲ್ಲಿ ಅಕ್ಕಿ ಸ್ಟಾಕ್ ಇದ್ರು ಕೂಡ ಅಕ್ಕಿ ಇಲ್ಲ, ನಾವು ನಿಮ್ ಕೆಜಿಗೆ 18 ರೂಪಾಯಿ 20 ರೂಪಾಯಿ ಕೊಡ್ತೀವಿ ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ಏನಿದು ಅನ್ಯಾಯ, ಅಕ್ರಮ ಎಲ್ಲವೂ ನಡೆಸ್ತಾ ಇದ್ದಾರೆ ಇಲ್ಲಿನ ಏನು ಗೌಡೌನ್ ಸಿಬ್ಬಂದಿ ಇರ್ಬೋದು, ಯಾರಿದ್ದಾರೆ ಅವರುಗಳು. ಈಗ ಆ ದುಡ್ಡು ಕೊಡುವಂತಹ ದೃಶ್ಯ ನಮ್ಮಲ್ಲಿ ಸೆರೆ ಸಿಕ್ಕಿದೆ. ನಮ್ಮ ರಿಪೋರ್ಟರ್ ಸುದ್ದಿ ಬೆನ್ನತ್ತಿ ಈಗ ಕ್ಯಾಮ್ರಾ ಕಣ್ಣಿಗೆ ದಂಧೆಕೋರರನ್ನ ಸಿಕ್ಕಿ ಬೀಳಿಸಿದ್ದಾರೆ. ನಮಗೆ ಒಂದು ವಿಡಿಯೋ ಕೂಡ ಲಭ್ಯವಾಗಿದೆ, ನಾನೀಗ ಅದನ್ನ ತೋರಿಸ್ತೀನಿ ನಿಮ್ಮ ಮುಂದೆ. ಯಾವ ರೀತಿ ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಜನರ ಅಕ್ಕಿಯ ದುಡ್ಡಲ್ಲಿ ಜೀವನ ನಡೆಸ್ತಾ ಇದ್ದಾರಾ ಅಲ್ಲಿನ ಸಿಬ್ಬಂದಿ ಎಂಬ ಪ್ರಶ್ನೆ ಈಗ ಕಾಡುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇತ್ತ ಗಮನವನ್ನ ಕೊಡ್ತಾ ಇಲ್ವಾ? ಇಲ್ಲಿ ಏನು ಸಮಸ್ಯೆಗಳಿದೆ, ಯಾಕೆ ಅಕ್ರಮ ಮಾಡ್ತಾ ಇದ್ದಾರೆ, ಜನರಿಗೆ ತಲುಪಬೇಕಾದಂತಹ ಅಕ್ಕಿ ಎಲ್ಲಿ ಹೋಗ್ತಾ ಇದೆ? ಹಾಗಾದ್ರೆ ಗೋಡನ್ ನಲ್ಲಿ ಇರುವಂತಹ ಅಕ್ಕಿ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಗೋಡನ್ ನಲ್ಲಿ ಅಕ್ಕಿ ಇಟ್ಕೊಂಡು ಇಲ್ಲ ಅನ್ನುವಂತಹ ಮಾತು ಯಾಕೆ? ಬಂದಿರುವಂತಹ ಗ್ರಾಹಕರು ಏನ್ ಬರ್ತಾರೆ ಅಕ್ಕಿಯನ್ನ ತಗೋಬೇಕು ಅಂತ, ಅವರಿಗೆ ಇಲ್ಲಿ ಅಕ್ಕಿ ಇಲ್ಲ ತಗೊಳ್ಳಿ ನಿಮ್ಗೆ ಕೆಜಿಗೆ ಇಷ್ಟು ಅಂತ ನಾವು ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿ ಕಳಿಸ್ತಾ ಇದ್ದಾರಂತೆ. ಅಕ್ಕಿ ಇಲ್ಲ ನಮ್ಮಲ್ಲಿ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಏನ್ ದುಡ್ಡು ಕೊಡ್ತಾ ಇದ್ರು ಆ ದೃಶ್ಯ ನಮ್ಮಲ್ಲಿ ಸೆರೆ ಸಿಕ್ಕಿದೆ, ಅದನ್ನು ತೋರಿಸ್ತೀವಿ. ಏನು ಬಂದು ಜನರು ಸಾಲಿನಲ್ಲಿ ನಿಂತು ಅನ್ನಭಾಗ್ಯರ ಅವ್ರುಗಳು ಬಂದಿರ್ತಾರೆ ಅಕ್ಕಿ ತಗೊಂಡು ಹೋಗ್ಲಿಕ್ಕೆ, ಆದ್ರೆ ಅಕ್ಕಿ ಇಲ್ಲ, ಅಕ್ಕಿ ಖಾಲಿ ಆಗಿದೆ ಅನ್ನೋ ಒಂದು ಮಾತುಗಳನ್ನ ಕೂಡ ಅಲ್ಲಿನ ಸಿಬ್ಬಂದಿ, ಏನು ನ್ಯಾಯಬೆಲೆ ಅಂಗಡಿ ಇರ್ಬೋದು ಅಥವಾ ಗೋಡೌನ್ ಇಟ್ಕೊಂಡಿದ್ದಾರೆ ಅವ್ರುಗಳು ಹೇಳುವಂತಹ ವಿಚಾರಗಳಿವೆ. ಹಾಗಾದ್ರೆ ಸಾರ್ವಜನಿಕರ ಅಕ್ಕಿಯನ್ನ ಇವರು ಎಲ್ಲಿಗೆ ಬಳಸ್ಕೊತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಗೋಡೌನ್ ನಲ್ಲಿರುವಂತಹ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ? ಹಾಗಾದ್ರೆ ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು, ಅಲ್ಲಿ ಅಕ್ಕಿ ತಗೊಳ್ಳಿಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಅಕ್ಕಿ ಬದಲಿಗೆ ದುಡ್ಡನ್ನ ಕೊಡುವಂತಹ ದೃಶ್ಯ ಕೂಡ ನಮ್ಮಲ್ಲಿ ಇದೆ. ಹಾಗಾದ್ರೆ ಇವರುಗಳು ದುಡ್ಡು ಕೊಟ್ಟು ಅಕ್ಕಿನ ಮಾರಾಟ ಮಾಡ್ಕೋತಾ ಇದ್ದಾರಾ ಬೇರೆ ಕಡೆಗೆ?
ನೋಡಿ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ, ಅಕ್ಕಿ ಕೊಟ್ಟು ಕಳಿಸ್ತಾ ಇಲ್ಲ ಅವರು. ಆ ದೃಶ್ಯ ನೋಡಿ, ಆ ವಯಸ್ಸಾದ ಅಜ್ಜಿ ಏನಿದ್ದಾರೆ ಅಕ್ಕಿ ತಗೊಳ್ಳಿಕ್ಕೆ ಬಂದ್ರೆ ಅವ್ರುಗಳು ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ, ಅಕ್ಕಿ ಕೊಡ್ತಾ ಇಲ್ಲ. ಯಾವ ರೀತಿ ರಾಜರೋಷವಾಗಿ ಇವರು ಅಕ್ರಮವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಮ್ಮ ರಿಪೋರ್ಟರ್ನು ಕೂಡ ನಾವು ನೇರ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ರಮೇಶ್ ಅವರು ಕೂಡ ಈಗ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ರಮೇಶ್ ಅವರೇ, ಈಗಾಗಲೇ ಏನು ದಂಧೆಕೋರ್ರ ಅಂತ ಹೇಳ್ಬೇಕಾ ಇವ್ರನ್ನ, ಇಲ್ಲ ಸಾರ್ವಜನಿಕರ ಹಣ ಉಪಯೋಗಿಸ್ಕೋತಾ ಇದ್ದಾರಾ, ಅಕ್ಕಿ ಮಾರಾಟ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಯಾವ ರೀತಿ ಇತ್ತು, ನೀವು ಇದನ್ನ ಯಾವ ರೀತಿ ಸೆರೆ ಹಿಡಿದ್ರಿ ಅಂತ? ಎಸ್ ರಚನಾ, ಏನಿದು ಸರ್ಕಾರ ಬಡವರಿಗೆ ಅಂತಂದು ಅನ್ನಭಾಗ್ಯ ಅಕ್ಕಿನ ವಿತರಣೆ ಮಾಡ್ತಾ ಇದೆ. ಆದ್ರೆ ಈ ಅಕ್ಕಿ ಬಡವರಿಗೆ ತಲುಪುವಂತ ಕೂಡ ಎಲ್ಲಿ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಈ ಅಕ್ಕಿಯಲ್ಲಿ ಏನು ರೇಷನ್ ಅಂಗಡಿಯಲ್ಲಿ ಗುಡಾನಲ್ಲಿ ಅಕ್ಕಿ ಇದ್ದರೂ ಸಹ ಈ ದಂಧೆಕೋರರು ಗ್ರಾಹಕರಿಗೆ ಅಕ್ಕಿ ಬದಲು ಕೆಜಿಗೆ 18 ರಿಂದ 20 ರೂಪಾಯಿ ಕೊಟ್ಟು ಕಳಿಸ್ತಾ ಇದಾರೆ ರಚನಾ. ಇಲ್ಲ, ಈಗ ಯಾರು ಗ್ರಾಹಕರು ಬರ್ತಾರೆ ಅಕ್ಕಿ ತಗೊಳ್ಳಿಕ್ಕೆ, ಅವ್ರುಗಳು ದುಡ್ಡು ಕೊಟ್ಟಾಗ ಅದನ್ನ ಪ್ರಶ್ನೆ ಮಾಡಲ್ವಾ, ನಮ್ಗೆ ಅಕ್ಕಿ ಕೊಡಿ, ನಮಗ್ ದುಡ್ಡು ಬೇಡ ಅಂತ? ಏನು ರಚನಾ, ಅವರು ಕೇಳ್ತಾರೆ ನಮ್ಗೆ ಅಕ್ಕಿ ಬೇಡ, ದುಡ್ಡು ಬೇಡ, ಅಕ್ಕಿ ಕೊಡಿ ಅಂತಂದಾಗ, ಇಲ್ಲ ಈ ಬಾರಿ ನಮಗೆ ಗೋಡಾನಲ್ಲಿ ಅಕ್ಕಿ ಬಂದಿಲ್ಲ, ಹೀಗಾಗಿ ನಿಮ್ಗೆ ದುಡ್ಡು ಕೊಡ್ತಾ ಇದ್ದೇವೆ ಅಂತಂದು ಅವರಿಗೆ ಕೆಜಿಗೆ 18 ರಿಂದ 20 ರೂಪಾಯಿ ಮುಖಾಂತರ ಅವರಿಗೆ ದುಡ್ಡು ಕೊಟ್ಟು ಕಳಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ರಚನಾ. ಏನು ಇದು ಒಂದ್ ನಾವು ತೋರಿಸ್ತಾ ಇರೋ ಕ್ಲಿಪ್ಸ್ ನಲ್ಲಿ ಒಂದೇ ಅಲ್ಲ, ಏನೋ ನೆಟ್ವರ್ಕ್ ಇಶ್ಯೂ ಇಂದ ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ನಾವು ಅವ್ರನ್ನ ಪ್ರಯತ್ನಿಸ್ತೀವಿ. ಅವ್ರು ಹೇಳ್ತಾ ಇರೋದು ನನ್ನ ಪ್ರಕಾರ ಒಂದೇ ಅಲ್ಲ, ಇದು ಒಂದು ಅಂಗಡಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಈ ರೀತಿ ನಡೀತಾ ಇದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಮಾತಾಡ್ತಾ ಇದ್ರು. ಈಗ ಅಲ್ಲಿ ಏನ್ ಬಂದಿದ್ದಾರೆ ಅಲ್ಲಿ ಈ ರೀತಿಯಾಗಿ ಅಕ್ರಮ ನಡೀತಾ ಇದೆ. ರಮೇಶ್ ಹೇಳಿ. ಹಾ ರಚನಾ, ಹೌದು ರಚನಾ, ಏನಿದು ಹಳೆ ಹುಬ್ಬಳ್ಳಿಯ ಅಗಸರವಣಿ, ಅಕ್ಕಿಪೇಟೆ, ಚನ್ನಪೇಟೆ ಹಾಗೂ ಒಂದು 8 ರಿಂದ 10 ಅಂಗಡಿಗಳಲ್ಲಿ ಇದೇ ರೀತಿ ಅವ್ಯವಹಾರ ನಡೀತಾ ಇದೆ ರಚನಾ. ಗುಡಾನಲ್ಲಿ ಅಕ್ಕಿ ಇದ್ರು ಸಹ ಅಕ್ಕಿನ ಬದಿಗಿಟ್ಟು ಇವರು ಗ್ರಾಹಕರಿಗೆ ದುಡ್ಡು ಕೊಡ್ತಾ ಇದಾರೆ. ಈ ಜಾಲ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಏನು ಈ ಅಕ್ಕಿಯನ್ನ ತಗೊಂಡವರು ಬೇರೆ ರಾಜ್ಯಗಳಿಗೆ ಕಳಿಸಿ ಅಲ್ಲಿಂದ ಪಾಲಿಶ್ ಮಾಡಿ ಅದೇ ಅಕ್ಕಿನ ನಮಗೆ ಸೋನಾ ಮೊಸರು ಅಕ್ಕಿಯಾಗಿ ನಮಗೆ ರಿಟರ್ನ್ ಕೊಡುವಂತ ಜಾಲ ಹುಬ್ಬಳ್ಳಿ ಧಾರವಾಡದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ರಚನಾ. ಓಕೆ, ಧನ್ಯವಾದ ರಮೇಶ್. ಇಷ್ಟೆಲ್ಲ ಗೊತ್ತಿದ್ದು ಆಹಾರ ಇಲಾಖೆಗಳು ಮಾತ್ರ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರೋದಂತದ್ದು ದುರದೃಷ್ಟವಾಗಿದೆ ರಚನಾ. ಓಕೆ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ದು ಬಂತು ಇನ್ನು ಏನಾಗ್ತದೆ ನಮ್ದು ಬಂತು
ಇನ್ನೊಂದು ಏನಾಗ್ತದೆ? ನಮ್ದು ಬಂತು ಇನ್ನೊಂದು ಏನಾಗ್ತದೆ? ಈಡನ್ ವಾಹಿನಿಯಿಂದ ಮಾತಾಡ್ತಿದ್ವಿ, ನ್ಯೂಸ್ ಚಾನೆಲ್ ಇಂದ. ಸರ್, ಈಗ ಹುಬ್ಬಳ್ಳಿ ನಗರದಲ್ಲಿ ಒಂದು ನ್ಯಾಯಬೆಲೆ ಅಂಗಡಿಲಿ ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಬರುವಂತಹ ಗ್ರಾಹಕರಿಗೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಅಲ್ಲ ಸರ್, ನೀವು ನೋಡ್ಲಿ, ಅದೇ ನಿಮ್ ಗಮನಕ್ಕೆ ಬಂದಿದ್ಯಾ ಇಲ್ವಾ ಅಂತ. ಯಾಕೆಂತಂದ್ರೆ ಒಂದೇ ಅಲ್ಲ, ಸುಮಾರು ಕಡೆ ಈ ತರ ಆಗಿದೆ. ಗೋಡನ್ ಅಲ್ಲಿ ಅಕ್ಕಿ ಇದ್ರು ಕೂಡ ಅವ್ರುಗಳು ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ ಗ್ರಾಹಕರಿಗೆ. ಅವ್ರುಗಳು ಭಯಭೀತರಾಗಿದ್ದಾರೆ. ಆಕ್ಚುಲಿ ಬಂದು ಧೈರ್ಯವಾಗಿ ನಮ್ಮ ಮುಂದೆ ಮಾತಾಡಕ್ಕೆ ಭಯ ಪಡ್ತಾ ಇದ್ದಾರೆ. ಆದ್ರೆ ಅವ್ರು ದುಡ್ಡು ಕೊಡ್ತಾ ಇರುವಂತಹ ವಿಡಿಯೋ ಇರ್ಬೋದು, ಮತ್ತೊಂದು ಎಲ್ಲವೂ ಕೂಡ ನಮ್ಮ ಚಾನಲ್ಗೆ ಲಭ್ಯವಾಗಿದೆ. ಅದನ್ನು ಕೂಡ ನಾವು ತೋರಿಸ್ತಾ ಇದೀವಿ. ನೀವು ಫುಡ್ ಇನ್ಸ್ಪೆಕ್ಟರ್ ಆಗಿ ಇದು ಗಮನಕ್ಕೆ ಬರ್ಬೇಕಲ್ವಾ? ಅವ್ರ ವಿರುದ್ಧ ನೀವು ಕ್ರಮ ಕೈಗೊಳ್ಬೇಕಲ್ವಾ? ಯಾಕೆ ಅಂತ ಅಂದ್ರೆ ಎಷ್ಟೋ ಜನರ ಕ್ಯೂ ನಿಂತಿರ್ತಾರೆ. 100 ರೂಪಾಯಿ ಕೊಟ್ಬಿಡೋದು ಕೆಜಿಗೆ 18 ರೂಪಾಯಿ 20 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರದಿಂದ ಬರ್ತಾ ಇರೋ ಅಕ್ಕಿಗಳನ್ನ ಅಂತ ಇವರು? ಅದೇ ಸರ್, ನೀವು ನೋಡ್ಬೇಕು, ಕ್ರಮ ತೆಗೆದುಕೊಳ್ಬೇಕು. ಯಾಕೆ ಅಂತ ಅಂದ್ರೆ ಅಲ್ಲಿರುವಂತಹ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಓಕೆ ಸರ್, ನಾವು ಇದು ನ್ಯೂಸ್ ಫಾಲೋ ಅಪ್ ಅಲ್ಲಿ ಇರ್ತೀವಿ. ನೀವು ಅಲ್ಲಿ ವಿಸಿಟ್ ಮಾಡಿ ಒಂದು ಫಾಲೋ ಅಪ್ ಅಲ್ಲಿ ನಮ್ಗೆ ಒಂದು ಆ ಜನಗಳಿಗೊಂದು ನ್ಯಾಯ ಕೊಡಿಸ್ಬೇಕು ಸರ್. ಓಕೆ ಸರ್, ಧನ್ಯವಾದ ಸರ್ ಈಡನ್ಸ್ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಇನ್ನು ಅಲ್ಲಿನ ಫುಡ್ ಇನ್ಸ್ಪೆಕ್ಟರ್ ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ, ನಾನು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತೀನಿ. ಅಲ್ಲಿ ಏನು ಸಮಸ್ಯೆ ಇದೆ ನನ್ ಗಮನಕ್ಕೆ ಬಂದಿದೆ, ನಿಮ್ಮ ಮುಖಾಂತರ ಅದನ್ನ ನಾನು ಸರಿಪಡಿಸುವಂತಹ ಕೆಲಸ ಕೂಡ ಮಾಡ್ತೀನಿ ಅಂತ. ಇವರ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರಿಗೇನು ವಿಚಾರ ಗೊತ್ತಿಲ್ಲ. ಆದ್ರೆ ಈ ರೀತಿಯಾಗಿ ಅಲ್ಲಿರುವಂತಹ ಅವ್ರನ್ನ ದಂಧೆಕೋರರು ಅನ್ಬೇಕಾ, ಏನಂತ ಕರಿಬೇಕು ಅಂತ ಗೊತ್ತಿಲ್ಲ. ಬಡವರು ಅಕ್ಕಿಯಲ್ಲಿ ದುಡ್ಡು ಮಾಡ್ಕೊಂಡು ತಿನ್ನೋ ಅಂತದ್ದು ಯಾಕೆ ಬೇಕು ಜನಗಳಿಗೆ? ಸರ್ಕಾರ ಒಂದಷ್ಟು ಜನಗಳಿಗೆ ತೊಂದರೆ ಆಗ್ಬಾರ್ದು, ಒಪ್ಪತ್ತಿನ ಊಟಕ್ಕೂ ಕೂಡ ತೊಂದರೆ ಆಗ್ಬಾರ್ದು ಅಂತ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ. ಅದ್ರಲ್ಲೂ ಕೂಡ ಇವರುಗಳು ಮೋಸ ಮಾಡಿ ಅದ್ರಲ್ಲೂ ಕೂಡ ಲೂಟಿ ಮಾಡ್ಲಿಕ್ಕೆ ನಿಂತಿದ್ದಾರೆ ಅಂತಾದ್ರೆ ಆ ಜನಗಳಿಗೆ ಏನಾಗ್ಬೇಕು? ನಾಚಿಕೆ ಆಗ್ಬೇಕು. ಬಡವ್ರ ಅಕ್ಕಿ ದುಡ್ಡಲ್ಲಿ ಜೀವನ ಮಾಡೋದು ಹೇಗೆ?